ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ವೀಕ್ಷಕರಿಗೂ ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಾವಿಷನಲ್ ಆನ್ಸರ್ ಕೀನ ರಿಲೀಸ್ ಮಾಡಿದೆ ಫಾರ್ PCMB ಸಬ್ಜೆಕ್ಟ್ಗಳಿಗೆ. ನಿನ್ನೆ ಅಧಿಕೃತವಾಗಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡಿ ಬಿಟ್ಟು ರಿಮೈನಿಂಗ್ ಕ್ವಶನ್ಸ್ಗಳಿಗೆ ನಾವು ರ್ಯಾಂಕನ್ನು ಕನ್ಸಿಡರ್ ಮಾಡ್ತೀವಿ ಅಂತ KA ಅನೌನ್ಸ್ಮೆಂಟ್ ಮಾಡಿತ್ತು. ಅದರಂತೆ ಇವತ್ತು ಟೆಂಟೇಟಿವ್ ಕೀ ಆನ್ಸರ್ನ ರಿಲೀಸ್ ಮಾಡಿದೆ. ಈ ಟೆಂಟೇಟಿವ್ ಕೀ ಆನ್ಸರ್ನ ನೀವೆಲ್ಲ ಚೆಕ್ ಮಾಡ್ಕೋಬೋದು. ಲಿಂಕ್ ಪ್ರೊವೈಡ್ ಇದೆ KA ವೆಬ್ಸೈಟ್ನಲ್ಲಿ. ಏನಾದರೂ ಈ ಕೀ ಆನ್ಸರ್ನಲ್ಲಿ ಅಬ್ಜೆಕ್ಷನ್ ಇದ್ದರೆ, ಅಂದರೆ ಅಲ್ಲಿ ಕೊಟ್ಟಿರೋ ಆನ್ಸರ್ಗಳು ರಾಂಗ್ ಆಗಿದ್ದರೆ ಅಥವಾ ಇನ್ನೂ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳೇನಾದರೂ ಬರಬೇಕು ಅನ್ನೋ ಆಗಿದ್ದರೆ, ಇನ್ಕ್ಲೂಡ್ ಆಗಬೇಕು ಅನ್ನೋಂಗಿದ್ರೆ ನೀವು ಅಬ್ಜೆಕ್ಷನ್ ಅಪ್ಲೈ ಮಾಡ್ಬೋದು. ಆ ಅಬ್ಜೆಕ್ಷನ್ ಅಪ್ಲೈ ಮಾಡೋದಕ್ಕೆ ಏಪ್ರಿಲ್ 30ರಿಂದ ಮೇ 7ವರೆಗೂ ಅವಕಾಶ ಇದೆ. ಬೆಳಗ್ಗೆ 11 ಗಂಟೆವರೆಗೂ ಇದೆ. ನೀವು ಅಬ್ಜೆಕ್ಷನ್ನ ಅಪ್ಲೈ ಮಾಡಬೇಕು ಅಂದರೆ ಕ್ಯಾಂಡಿಡೇಟ್ ಶುಡ್ ಇಂಡಿಕೇಟ್ ದ ಸಬ್ಜೆಕ್ಟ್ ಬರೀಬೇಕು, ವರ್ಷನ್ ಕೋಡ್ ಬರೀಬೇಕು, ಕ್ವಶನ್ ನಂಬರ್ ಬರೀಬೇಕು, ಹಾಗೆ ಜಸ್ಟಿಫಿಕೇಷನ್ ಸಹ ಬರೀಬೇಕು. ಅದು PDF ಫಾರ್ಮ್ಯಾಟಲ್ಲಿ ಇರಬೇಕು. ಅದನ್ನು ಅಟ್ಯಾಚ್ ಮಾಡಿ ಸೆಂಡ್ ಮಾಡಬೇಕು. UGCET 2024 ತಾತ್ಕಾಲಿಕ ಸರಿ ಉತ್ತರ. ದಿಸ್ ಇಸ್ ಟೆಂಟೇಟಿವ್ ಕೀ ಆನ್ಸರ್. ಇದನ್ನು ಕ್ಲಿಕ್ ಮಾಡಿದ್ರೆ ಜೀವಶಾಸ್ತ್ರ, ಗಣಿತಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರ. ನಾನೀಗ ಮ್ಯಾಥಮೆಟಿಕ್ಸ್ ಕ್ಲಿಕ್ ಮಾಡಿದೆ. PDF ಫಾರ್ಮ್ಯಾಟಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಎಲ್ಲ ವರ್ಷನ್ ಕೋಡ್ಗಳಿಗೂ ಕೀ ಆನ್ಸರ್ ರಿಲೀಸ್ ಮಾಡಿದ್ದೆ. ಇದರಲ್ಲಿ EX ಅಂದರೆ ಎಕ್ಸ್ಕ್ಲೂಡಿಂಗ್ ಅಂತ, ಅಂದರೆ ಔಟ್ ಆಫ್ ಸಿಲೆಬಸ್ ಕ್ವಶನ್, ಅವನ್ನು ಕನ್ಸಿಡರ್ ಮಾಡಲ್ಲ. ರಿಮೈನಿಂಗ್ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಆನ್ಸರ್ ಡಿಫ್ರೆನ್ಸ್ ಇದ್ದರೆ, ವೇರಿ ಆಗಿದ್ದರೆ, ಇದು ಕರೆಕ್ಟ್ ಆನ್ಸರ್ ಅಲ್ಲ ಅಂತ ಅನಿಸಿದ್ರೆ ಅದಕ್ಕೆ ನೀವು ಅಬ್ಜೆಕ್ಷನ್ ಅಪ್ಲೈ ಮಾಡ್ಬೋದು. ದಿಸ್ ಇಸ್ ದ ನ್ಯೂ ಅಪ್ಡೇಟ್ ಫ್ರಮ್ KA.